ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025ರಂದು ಆಚರಿಸಲಾಗುವುದು. ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025ರಂದು ಆಚರಿಸಲಾಗುವುದು. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ನರಸಿಂಹರಾವ್ ಗುಜ್ಜಾರ್ ಮನೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ, ಬ್ಯಾಂಕ್ ಆಸ್ತಿ ದಾಖಲೆಗಳ ಪರಿಶೀಲನೆ. ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಗೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ, ಕೇಂದ್ರ ಆರೋಗ್ಯ ಸಚಿವ ನಡ್ಡಾ ಪತ್ರ, ಹೋರಾಟ ಕಣ್ಣೊರೆಸುವ ತಂತ್ರ, ಬಸವರಾಜ ಕಳಸ ಟೀಕೆ. ಫೆಬ್ರವರಿ 3ರಂದು ಮೂಕವೇದನೆ ಕಥಾ ಸಂಕಲನ ಬಿಡುಗಡೆ, ನರಸಿಂಹಲು ಒಡವಾಟಿ. ಆಶಾಪುರ ರಸ್ತೆ ಗಂಗಾನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ 4 ವಾಹನಗಳಿಗೆ ಬೆಂಕಿ, ಅಪಾರ ಹಾನಿ. ಗುಂಜಳ್ಳಿ ಬಳಿ ರಾಸಾಯನಿಕ ಸಾಗಿಸುತ್ತಿದ್ದ ಲಾರಿ ಪಲ್ಟಿ, ಎಚ್ಚರಿಕೆ, ತೆರವು ಕಾರ್ಯಾಚರಣೆ. ಈಗ ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ಲೆಕ್ಕ ಅಧಿಕಾರಿ ನರಸಿಂಹಲು ಗುಜ್ಜಾರ್ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರು ದಾಳಿ ನಡೆಸಿ ತನಿಖೆ ಪ್ರಾರಂಭಿಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದಿಸಿರುವ ದೂರಿನ ಮೇರೆಗೆ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಹಾಗೂ ಡಿವೈಎಸ್ಪಿ ಶೈಲಜಾ ನೇತೃತ್ವದ ತಂಡ ಮನೆ ಮತ್ತು ಜಿಲ್ಲಾ ಪಂಚಾಯಿತಿ ಕಚೇರಿ ಮೇಲೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಮನೆಯಲ್ಲಿ ನರಸಿಂಹರಾವ್ ಗುಜ್ಜಾರ್ ಇಲ್ಲದೇ ಇದ್ದರೂ ಮನೆಯಲ್ಲಿ ಬ್ಯಾಂಕ್ ಆಸ್ತಿ ದಾಖಲೆಗಳು, ಚಿನ್ನಾಭರಣದ ಮಾಹಿತಿಯನ್ನು ಸಂಗ್ರಹಿಸುತ್ತಿರುವ ಲೋಕಾಯುಕ್ತ ತಂಡ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಎಂದು ಹೇಳಲಾಗಿದೆ. ಅನೇಕ ದಿನಗಳಿಂದ ಜಿಲ್ಲಾ ಪಂಚಾಯಿತಿಯ ಲೆಕ್ಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನರಸಿಂಹರಾವ್ ಗುಜ್ಜಾರ್ ಇವರು ರಾಯಚೂರು, ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಆಸ್ತಿ ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಲೋಕಾಯುಕ್ತರ ಪರಿಶೀಲನೆ ನಂತರ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ. ಮಾಡಬಾರ್ದ್ರಿ, ಹೊರಗೆ ಮಾಡಬೇಕಲ್ಲಿ ನೀವು ಸರ್. ಒಂದು ನಿಮಿಷ ತಪ್ಪು ಅರ್ಥ ಮಾಡ್ಕೊತೀನಿ, ಬಂದ್ ಮಾಡ್ಬೋದು ಮಾಡಲಿ.
ಆಗ್ತೀನಿ.
ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತಂತೆ ಕೊನೆಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಏಮ್ಸ್ ಮಂಜೂರಾತಿ ಕುರಿತು ಹಣಕಾಸು ಇಲಾಖೆಯ ವತಿಯಿಂದ ಅನುಮೋದನೆ ನೀಡಲು ಪರಿಶೀಲನೆಯಲ್ಲಿದೆ ಎಂದು ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ 994 ದಿನಗಳಿಂದ ಹೋರಾಟ ಮುಂದುವರೆದಿದೆ. ಏಮ್ಸ್ ಸ್ಥಾಪನೆಗೆ ಕುರಿತಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2024 ಜೂನ್ 29 ಮತ್ತು ನವೆಂಬರ್ 28ರಂದು 2 ಬಾರಿ ಪತ್ರ ಬರೆದಿದ್ದರು. ಕೇಂದ್ರದಿಂದ ಯಾವುದೇ ಉತ್ತರ ಬಂದಿರಲಿಲ್ಲ. ಆದರೀಗ 2025 ಜನವರಿ 14ರಂದು ಪತ್ರ ಬರೆದು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಕುರಿತಾಗಿ ಹಣಕಾಸು ಇಲಾಖೆಯ ತಾತ್ವಿಕ ಅನುಮೋದನೆ ನೀಡಲು ಕೋರಿದ್ದು, ಅಲ್ಲದೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿ ಇತರೆ ಪ್ರಮುಖ ಯೋಜನೆಗಳಲ್ಲಿಯೂ ಅನುದಾನ ನೀಡಲು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತೃತೀಯ ಹಂತದಲ್ಲಿ ಆರೋಗ್ಯ ಸೌಲಭ್ಯ ವಿಸ್ತರಣೆ, ಬಲವರ್ಧನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವ ಆಧಾರದ ಮೇಲೆ ರಾಜ್ಯದ ಹುಬ್ಬಳ್ಳಿ, ವಿಜಯನಗರ ಮತ್ತು ಬೆಂಗಳೂರು ವೈದ್ಯಕೀಯ ಕಾಲೇಜುಗಳನ್ನು ಮೇಲ್ದರ್ಜೆಗೆ ಏರಿಸಲು ಉದ್ದೇಶಿಸಲಾಗಿದೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಕಾರ್ಯಕ್ರಮಗಳನ್ನು ಅವಶ್ಯಕತೆ ಆಧಾರದ ಮೇಲೆ ಬಲಪಡಿಸಲು ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲ ಒದಗಿಸುವುದಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ 2021-22ನೇ ಹಣಕಾಸು ವರ್ಷದಿಂದ 2024-25ನೇ ಹಣಕಾಸು ವರ್ಷದವರೆಗೆ, ಅಂದರೆ 2024-25ನೇ ಹಣಕಾಸು ವರ್ಷದಲ್ಲಿ 939.65 ಕೋಟಿ, ದಿನಾಂಕ 17/12/2024ರಂತೆ ಸೇರಿದಂತೆ 4648.63 ಕೋಟಿ, ಅಂದರೆ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿ PMABHIM ಅಡಿಯಲ್ಲಿ 2021-22ನೇ ಹಣಕಾಸು ವರ್ಷದಿಂದ 2024-25ನೇ ಹಣಕಾಸು ವರ್ಷಕ್ಕೆ, ಅಂದರೆ 2024-25ನೇ ಹಣಕಾಸು ವರ್ಷದಲ್ಲಿ ರೂಪಾಯಿ 45.88 ಕೋಟಿ, ದಿನಾಂಕ 17/12/2024ರಂತೆ ಸೇರಿದಂತೆ 194.80 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ರಾಯಚೂರು ಪ್ರದೇಶದಲ್ಲಿ ಆರೋಗ್ಯ ಮೂಲಸೌಕರ್ಯವನ್ನು ಬಲಪಡಿಸುವ ಸಲುವಾಗಿ ರಾಜ್ಯ ಸರ್ಕಾರವು ಕಾರ್ಯಕ್ರಮ ಅನುಷ್ಠಾನ ಯೋಜನೆಯಡಿ ಪ್ರಸ್ತಾವನೆಗಳನ್ನು ಸೇರಿಸಿದರೆ ರಾಜ್ಯಕ್ಕೆ ನಿಗದಿಪಡಿಸಿದ ಸಂಪನ್ಮೂಲ ಮಾರ್ಗಸೂಚಿಯೊಳಗೆ ಇದ್ದರೆ ಈ ಸಚಿವಾಲಯವು ಅವುಗಳನ್ನು ಪರಿಗಣಿಸಲು ಸಂತೋಷವಾಗುತ್ತದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಬಜೆಟ್ ಘೋಷಣೆ ಮುನ್ನ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತಂತೆ ಬರೆದಿರುವ ಪತ್ರದಲ್ಲಿ ಹಲವಾರು ಅನುಮಾನಗಳಿಗೂ ದಾರಿ ಮಾಡಿಕೊಟ್ಟಿದೆ. ಹಣಕಾಸು ಇಲಾಖೆ ಅನುಮೋದನೆ ಪಡೆಯುವುದು ಸರ್ಕಾರಕ್ಕೆ ಕಷ್ಟದ ಕೆಲಸವೇನಲ್ಲ. ಹಣಕಾಸು ಇಲಾಖೆ ಒಟ್ಟಾರೆ ಹಂಚಿಕೆ ಪರಿಶೀಲನೆ ಮೇಲೆ ಅವಲಂಬಿತವಾಗಿದೆ ಎಂದು ಉಲ್ಲೇಖಿಸಿರುವುದು ನಯವಾಗಿಯೇ ಸಾಧ್ಯವಾಗುವುದಿಲ್ಲ ಎಂದು ಪರೋಕ್ಷವಾಗಿ ಹೇಳಿದಂತಿದೆ. ಕೇಂದ್ರ ಈಗಾಗಲೇ ಏಮ್ಸ್ ಘೋಷಣೆ ಮಾಡಿದ್ದು, ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಅನುದಾನ ಖಾತ್ರಿ ಘೋಷಣೆ ಮಾಡಿದರೆ ಬಹುದಿನ ನಿರೀಕ್ಷೆ ಸಕಾರಾಗುವ ಆಶಾಭಾವನೆ ಈ ಪ್ರದೇಶದ ಜನರದ್ದಾಗಿದೆ. ತಿಳ್ಕೊಂಡು ಈ ಮಹತ್ವಾಕಾಂಕ್ಷಿ ಜಿಲ್ಲೆಗೆ ರಾಯಚೂರಿಗೆ ನಮ್ಮ ಈ 995 ದಿನಗಳ ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಹೋರಾಟಗಾರ ಸಂಗಾತಿಗಳಿಗೆ ಸ್ವಾಗತವನ್ನು ಕೋರ್ತಾ, ಹೀಗಾಗಿ ನಡೆಯುತ್ತಿರುವ 995 ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಏಮ್ಸ್ಗಾಗಿ ನಡೆಯುತ್ತಿರುವ 995 ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು. ಹಿಂದುಳಿದ ಕಲ್ಯಾಣ ಕರ್ನಾಟಕದ ರಾಯಚೂರಿಗೆ ಏಮ್ಸ್ ಅನ್ನು ಕೇಂದ್ರ ಸರ್ಕಾರ ನೀಡಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಗೌರವ ನೀಡಿದ ಕೇಂದ್ರ ಸರ್ಕಾರಕ್ಕೆ, ಹೋರಾಟಕ್ಕೆ ಸ್ಪಂದನೆ ನೀಡಿದ ಕೇಂದ್ರ ಸರ್ಕಾರಕ್ಕೆ, ಸುದೀರ್ಘ ಹೋರಾಟಕ್ಕೆ ಸ್ಪಂದನೆ ನೀಡಿದ ಕೇಂದ್ರ ಸರ್ಕಾರಕ್ಕೆ We want AIIMS. We want AIIMS. ಬೇಕು. 23ನೇ ಇಸ್ವಿ ಜೂನ್ ತಿಂಗಳಲ್ಲಿ 17ನೇ ತಾರೀಕಿಗೆ ಮೊಟ್ಟ ಮೊದಲ ಪತ್ರವನ್ನು ಆರೋಗ್ಯ ಮಂತ್ರಿ ಅವತ್ತಿನ ಶ್ರೀ ಮನ್ಸುಖ್ ಮಾಂಡವೀಯ ಅವರಿಗೆ ಪತ್ರ ಬರೆದರು. ದಯವಿಟ್ಟು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದೀರಿ, ಹಿಂದುಳಿದ ರಾಯಚೂರಿಗೆ ದಯವಿಟ್ಟು ಒಂದು ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಮಂಜೂರು ಮಾಡಿ ಅಂತ ಕೇಳ್ಕೊಂಡ್ರು. ಅದಾದಮೇಲೆ ನಮಗೆ ನಿಯೋಗ ಕರ್ಕೊಂಡು ಹೋಗ್ತಕ್ಕಂಥ ಒಂದು ನಾಟಕವೂ ಕೂಡ ಆಯಿತು. ಮನ್ಸುಖ್ ಮಾಂಡವೀಯ ಅವರು ಅವತ್ತು ಏನು ಹೇಳಿದರು, ಆಗಸ್ಟ್ 22ನೇ ತಾರೀಕು 2023ನೇ ಇಸ್ವಿ ಅವರ ಒಂದು ಚೇಂಬರಲ್ಲಿ ಕೂತ್ಕೊಂಡಾಗ, ನಾನು ನಿಮ್ಮ ರಾಯಚೂರಲ್ಲಿ ಇರ್ತಕ್ಕಂಥ ಭೂಮಿಯ ಲಭ್ಯತೆ, ವಿದ್ಯುತ್ತು, ನೀರು ಎಲ್ಲವೂ ಕೂಡ ಅನುಕೂಲಕರವಾಗಿದೆ,
ನಾನು ಇದ್ರ ಬಗ್ಗೆ ಆದಷ್ಟು ಶೀಘ್ರದಲ್ಲಿಯೇ ಪ್ರಧಾನಮಂತ್ರಿಯವರೊಂದಿಗೆ ಚರ್ಚೆ ಮಾಡಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸ್ತೇವೆ ಅಂತಕ್ಕಂಥ ಪೂರ್ಣ ಭರವಸೆಯನ್ನು ಕೊಟ್ಟು ನಾವು ನಂಬಿದ್ವಿ. ನಾವು ಹಾಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇತ್ತು. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮೇಲಿಂದ ಮೇಲೆ ಪತ್ರವನ್ನು ಬರೆದರು, ಯಾವುದಕ್ಕೂ ಪ್ರತಿಕ್ರಿಯೆ ಬರಲಿಲ್ಲ. ಕಡೆಗೆ ನಿರ್ಮಲಾ ಸೀತಾರಾಮರವರಿಗೆ 2024 ಫೆಬ್ರವರಿ 28ನೇ ತಾರೀಕಿಗೆ ಭಾಳ ಸ್ಪಷ್ಟವಾಗಿ ಪತ್ರ ಬರೀತಾರೆ. ವಿ ಆರ್ ಪೇಯಿಂಗ್ ಎ ಹೈಯೆಸ್ಟ್ ಟ್ಯಾಕ್ಸ್ ಟು ದ ಸೆಂಟ್ರಲ್ ಗವರ್ನಮೆಂಟ್. ದಯವಿಟ್ಟು ಡೋಂಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್ ಇನ್ ದ ವಿಚ್ ಎವರ್ ಯು ಆರ್ ಗೋಯಿಂಗ್ ಟು ಗಿವ್ ಬೆನಿಫಿಟ್ಸ್ ಆರ್ ಪ್ಲ್ಯಾನ್ಸ್ ಆರ್ ಎನಿ ಪ್ರಾಜೆಕ್ಟ್ಸ್. ದಯವಿಟ್ಟು ನಮಗೆ ಈ ರಾಯಚೂರಿಗೆ ಒಂದು ಏಮ್ಸನ್ನು ಮಧ್ಯಂತರ ಬಜೆಟ್ನಲ್ಲಿ ಘೋಷಣೆ ಮಾಡಿ ಅಂತ ತಿಳ್ಕೊಂಡು ರಿಕ್ವೆಸ್ಟ್ ಮಾಡ್ತಾರೆ. ಆದರೂ ಕೂಡ ಆ ಮಹಾಮಾತೆ ಶ್ರೀಮತಿ ನಿರ್ಮಲಾ ಸೀತಾರಾಮರವರು, ನಮ್ಮ ದೇಶದ ಘನತೆವೆತ್ತ ಹಣಕಾಸು ಸಚಿವೆ, ಯಾವುದ್ರ ಬಗ್ಗೆನೂ ಪ್ರತಿಕ್ರಿಯೆ ಕೊಡಲಿಲ್ಲ, ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಒಂದು ಮಧ್ಯಂತರ ಒಂದು ಬಜೆಟ್ನಲ್ಲಿ ಅನೌನ್ಸ್ ಕೂಡ ಮಾಡಲಿಲ್ಲ. ಆದರೂ ಕೂಡ ಹಠ ಬಿಡದೆ ನಾವು ಕೂಡ ಹೋರಾಟ ಮಾಡಿದ್ವಿ. ಹಠ ಬಿಡದೆ ಸಿದ್ದರಾಮಯ್ಯನವರು ಕೂಡ ಮತ್ತೆ ಪತ್ರವನ್ನು ಬರೆದರು. ಯಾವತ್ತು 2024 ಜೂನ್ ತಿಂಗಳ 29ನೇ ತಾರೀಕಿಗೆ ಸ್ಪಷ್ಟವಾಗಿ ಒಂದು ಪತ್ರ ತೆಗೆದುಕೊಂಡು ಸನ್ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ಅವರ ಒಂದು ಮನೆಯಲ್ಲಿ ಭೇಟಿ ಆಗ್ತಾರೆ. ದಯವಿಟ್ಟು ಹಿಂದುಳಿದ ಭಾಗಕ್ಕೆ ನೀವೇ ಅನೌನ್ಸ್ಮೆಂಟ್ ಮಾಡಿದಿರಿ, ಒಂದು ಮಹತ್ವಾಕಾಂಕ್ಷಿ ಜಿಲ್ಲೆ ಇದೆ ಅಂತ ತಿಳ್ಕೊಂಡು ಒಂದು ಏಮ್ಸ್ ದಯವಿಟ್ಟು ಕೊಡಿ ಅಂತಂದರೆ ನಾನು ಇದರ ಖಂಡಿತವಾಗಲೂ ಆದಷ್ಟು ಶೀಘ್ರದಲ್ಲಿಯೇ ನಾನು ಇದಕ್ಕೆ ಸ್ಪಂದನೆ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದರು. ತಿರುಗಿ ಒಂದು ವರ್ಷ ಮೇಲಾದರೂ ಕೂಡ ಅದರ ಬಗ್ಗೆ ಪ್ರಧಾನಮಂತ್ರಿಗಳಾಗಲಿ, ಈ ಶ್ರೀಮತಿ ನಿರ್ಮಲಾ ಸೀತಾರಾಮರವರಾಗಲಿ, ಅವಾಗಿನ ಮನ್ಸುಖ್ ಮಾಂಡವ್ಯವರಾಗಲಿ, ಈಗಿನ JP ನಡ್ಡಾಜಿ ಅವರಾಗಲಿ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಸುದೀರ್ಘ ಹೋರಾಟ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮೇಲಿಂದ ಮೇಲೆ ಪತ್ರಗಳನ್ನು ಬರೀತಾ ಇದ್ದಾರೆ. ಇದರ ಬಗ್ಗೆ ನಾನು ಗೌರವ ಕೊಡಬೇಕಂತಕ್ಕಂಥ ಒಂದು ಕನಿಷ್ಠ ಪ್ರಜ್ಞೆ, ಒಂದು ಕನಿಷ್ಠವಾಗಿರ್ತಕ್ಕಂಥ ಸೌಜನ್ಯ ಈ ಕೇಂದ್ರ ಸರ್ಕಾರಕ್ಕೆ ಇರಬೇಕಾಗಿತ್ತು. ಇದು ಮಾನ್ಯ ಪ್ರಧಾನಮಂತ್ರಿಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಪ್ರಜಾಸತ್ತಾತ್ಮಕವಾದ ದೇಶ, ಇದು ಒಕ್ಕೂಟ ವ್ಯವಸ್ಥೆ, ಒಂದು ಫೆಡರಲ್ ಸಿಸ್ಟಮ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಇರಬೇಕಾಗ್ತದೆ. ಅವೆಲ್ಲವುಗಳನ್ನು ಗಾಳಿಗೆ ತೂರ್ತಾರೆ. ಈ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಳಿಗೆ ಗೌರವ ಕೊಡೋದಿಲ್ಲ, ಸುದೀರ್ಘವಾದ ಹೋರಾಟಗಳು ಕೂಡ ಗೌರವ ಕೊಡೋದಿಲ್ಲ. ಅಂದರೆ ಏನು ಮಾಡಬೇಕು ಈಗ? ಅದಕ್ಕೋಸ್ಕರ ಮೊನ್ನೆ ದಿವಸ ಮೇಲಿನ ಮೇಲೆ ಒತ್ತಡ ಬಂದ ಮೇಲೆ ಒಂದು ಅದೃಷ್ಟ ಬಾಗಿಲ ತೆರೆದಂಗೆ ಒಂದು ಪತ್ರ ಬಂದಿದೆ. ಕಳೆದ 2.5 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರೆ ಈಗ ಕೇಂದ್ರ ಸರ್ಕಾರದ JP ನಡ್ಡಾಜಿಯವರು ಈ ಹೋದ ತಿಂಗಳ 14ನೇ ತಾರೀಕಿಗೆ, ಬಹುಶಃ ಇದೇ ತಿಂಗಳ 14ನೇ ತಾರೀಕಿಗೆ ಜನವರಿ ಒಂದು ಪತ್ರವನ್ನು ಸಿದ್ದರಾಮಯ್ಯನವರಿಗೆ ಕಳಿಸಿದ್ದಾರೆ. ಅದು ಏನು? ಒಂದೇ ಸಾಲಿನಲ್ಲಿ ನಿಮ್ಮ ಪತ್ರವನ್ನು ನಾವು ಪರಿಶೀಲಿಸಲಾಗಿ ನಾವು ಹಣಕಾಸು ಸಚಿವರಿಗೆ ಪತ್ರವನ್ನು ಬರೆದು ನಿಮ್ಮ ಹಣಕಾಸಿನ ಒಂದು ಸಚಿವಾಲಯದಿಂದ ಒಂದು ಒಪ್ಪಿಗೆಯನ್ನು ಸೂಚಿಸಬೇಕು ಅಂತಕ್ಕಂಥದ್ದು ಒಂದು ಒಕ್ಕಣಿಕೆ ಒಂದು ಬರೆದಿದ್ವಿ. ಅವರು ಅದಕ್ಕೆ ಹಣಕಾಸು ಸಚಿವೆ ಏನಂತ ಒಕ್ಕಣಿಕೆ ರೂಪದಲ್ಲಿ ಒಂದು ಟಿಪ್ಪಣಿ ರೂಪದಲ್ಲಿ ಪತ್ರ ಬರೆದಿದ್ದಾರೆ ಅಂತಂದರೆ ಇದನ್ನು ನಾವು ಎಕ್ಸಾಮಿನ್ ಮಾಡ್ತೇವೆ, ಅಂದರೆ ಮುಂದೆ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಒಂದು ಪತ್ರವನ್ನು ಬರೆದು ನಮಗೆ ವಾಪಸ್ ಕಳಿಸಿದ್ದಾರೆ. ಇದರ ಅರ್ಥ ಏನು? ಈ ಒಂದು JP ನಡ್ಡಾಜಿಯವರು ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೀತಕ್ಕಂಥದ್ದು, ಅವರು ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥದ್ದು, ಇದು ಒಂದು ರೀತಿಯ ನಾಟಕ ನಡೀತಕ್ಕಂಥ ಒಂದು ಅಭೂತಪೂರ್ವವಾದ ಪ್ರಸಂಗವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಒಂದು ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿ ಸುದೀರ್ಘವಾಗಿ ಹೋರಾಟ ಮಾಡ್ತಾ ಇರೋದವ್ರಿಗೆ ಗೊತ್ತಿದೆ, ಪ್ರಧಾನಮಂತ್ರಿ ಅವ್ರಿಗೂ ಗೊತ್ತಿದೆ, JP ನಡ್ಡಾ ಅವ್ರಿಗೂ ಗೊತ್ತಿದೆ. ಹೋದ ವರ್ಷ ಆಗಸ್ಟ್ 7ನೇ ತಾರೀಕಿಗೆ ನಾವು ಜಂತರ ಮಂತರಲ್ಲಿ ಹೋರಾಟ ಮಾಡಲಿಲ್ಲ, ಇದು ನಿಮಗೆ ಗಮನಕ್ಕೆ ಬರಲಿಲ್ಲ. ಇವತ್ತು ಈಗ ಏನಂದರೆ ಒಂದು ನಾಟಕ ಮಾಡಿ ಇದನ್ನು ಪತ್ರ ಬರೆದು ಒಂದು ಹಂಗೆ ಮುಂದೆ ಒತ್ತಾಗ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಮತ್ತೆ ಒಂದು ಕಡೆ ಲಾಸ್ಟಿಗೆ ಒಂದು ಮಾತು ಹೇಳಿದ್ದಾರೆ, ಅದು ಒಂದು ಮೋಸದ ಜಾಲ. ಯಾವ ರೀತಿಯಾಗಿ ನಿಮ್ಮ ಕರ್ನಾಟಕಕ್ಕೆ 3 ಮೆಡಿಕಲ್ ಕಾಲೇಜುಗಳಿಗೆ ಮೇಲ್ದರ್ಜೆಗೆ ಏರಿಸಿದ್ದೀವಿ ನಾವು. ಅದು ಏನಂತಂದರೆ ನ್ಯಾಷನಲ್ ಹೆಲ್ತ್ ಮಿಷನ್. ನ್ಯಾಷನಲ್ ಹೆಲ್ತ್ ಮಿಷನ್ ಅಂದರೆ NHM ಅಡಿಯಲ್ಲಿ ಈ ಬೆಂಗಳೂರಿನ ಮೆಡಿಕಲ್ ಕಾಲೇಜು, ಹುಬ್ಬಳ್ಳಿಯ ಮೆಡಿಕಲ್ ಕಾಲೇಜು, ಬಳ್ಳಾರಿಯ ಮೆಡಿಕಲ್ ಕಾಲೇಜುಗಳಿಗೆ ಮೇಲ್ದರ್ಜೆಗೊಳಿಸಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಇದರಲ್ಲಿ ಏನು ಒಂದು ದೊಡ್ಡ ಉದ್ಧಾರ ಇಲ್ಲ, ಸಾರ್ಥಕತೆ ಇಲ್ಲ. ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಒಂದು ಶೇರಿಂಗ್ ಅಮೌಂಟ್. ಅದು ಬರೀ ಕೇಂದ್ರ ಸರ್ಕಾರವೇ ಅನುದಾನ ಕೊಟ್ಟು ಉಪಕಾರ ಮಾಡಲಿಲ್ಲ. ಅದರ ಜೊತೆಗೆ ನಡ್ಡಾ ಅವರು ಒಂದು ಸಜೆಸ್ಟ್ ಏನು ಮಾಡ್ತಾರೆ, ವಿ ವಿಲ್ ಬಿ ವೆರಿ ಹ್ಯಾಪಿ ಇಫ್ ಯು ಇನ್ಕ್ಲೂಡ್ ರಾಯಚೂರು ಟು ಇನ್ ದಿಸ್ ನ್ಯಾಷನಲ್ ಹೆಲ್ತ್ ಮಿಷನ್, ಡೆಫಿನೆಟ್ಲಿ ವಿ ವಿಲ್ ಬಿ ಕನ್ಸಿಡರಿಂಗ್ ಅಂತ ಹೇಳ್ತಾರೆ. ಅಂದರೆ ರಾಯಚೂರು ಅಷ್ಟೊಂದು ಅನಾರೋಗ್ಯದಿಂದ ಪೀಡಿತವಾಗಿದ್ದರೆ ಈ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ನಲ್ಲಿ ಅದನ್ನು ನಾವು ಪರಿಗಣಿಸಿ ವಿಶೇಷ ಅನುದಾನವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ತ್ರಿಮೂರ್ತಿ ಪ್ರಕಾಶನದಿಂದ ಹೊರತರಲಾದ 23 ಮಹಿಳಾ ಲೇಖಕಿಯರ
ಮೂಕವೇದನೆ ಕಥಾ ಸಂಕಲನ ಫೆಬ್ರವರಿ 2ರಂದು ನಗರದ ಕನ್ನಡ ಭವನದಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪ್ರಕಾಶನದ ಸಂಚಾಲಕ ನರಸಿಂಹಲು ಒಡವಾಟಿ ಹೇಳಿದರು. ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ 10 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ವೀರ ಹನುಮಾನ್ ಉದ್ಘಾಟಿಸಲಿದ್ದಾರೆ. ಕೃತಿಯನ್ನು ಹಿರಿಯ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ ಲೋಕಾರ್ಪಣೆ ಮಾಡಲಿದ್ದಾರೆ. ಕೃತಿಯ ಕುರಿತಾಗಿ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಪರಿಚಯ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವೇದಾಂತ್ ಪದವಿ ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ರಾಕೇಶ್ ರಾಜಲವಂಡಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ಡಾಕ್ಟರ್ ಸರ್ವಮಂಗಳ ಸಕ್ರಿ ಭಾಗವಹಿಸಲಿದ್ದಾರೆ. ಪ್ರಕಾಶನದ ಪ್ರಧಾನ ಸಂಚಾಲಕ ಯಲ್ಲಪ್ಪ ಮರ್ಚಡ್, ನರಸಿಂಹಲು ಒಡವಾಟಿ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಧ್ಯಕ್ಷತೆಯನ್ನು ಬಶೀರ್ ಅಹಮದ್ ಒಸ್ಮನಿ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಚ್ ಪಂಪಯ್ಯ ಶೆಟ್ಟಿ, ವೇದಾಂತ್ ಪದವಿ ಪೂರ್ವ ಕಾಲೇಜು ಅಧ್ಯಕ್ಷ ರಾಕೇಶ್ ರಾಜಲಬಂಡಿ, ರವಿ ಪಾಟೀಲ್ ಫೌಂಡೇಶನ್ನ ರವಿ ಪಾಟೀಲ್, ನಿವೃತ್ತ ಸಹಾಯಕ ಅರಣ್ಯ ಅಧಿಕಾರಿಗಳಾದ ಬಾಬು ಮೇಧಾಶ್, ಉಪ ಅರಣ್ಯಾಧಿಕಾರಿ ನಾಗರಾಜ್ ಎಂಎನ್, ಚುಕ್ಕಿ ಕಲಾವಿದ ಎಚ್ ಮ್ಯಾದರ್, ಗ್ರೀನ್ ರಾಯಚೂರು ಕಾರ್ಯದರ್ಶಿ ಸರಸ್ವತಿ ಕಿಲಕಿಲೆ, ಆರ್ಡಿಎ ಸದಸ್ಯ ಪ್ರತಿಭಾ ರೆಡ್ಡಿ, ಹಿರಿಯ ಚಿತ್ರ ಕಲಾವಿದ ಪಿಎಬಿ ಈಶ್ವರ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಾಹಿತ್ಯಾಸಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ರಾಯಚೂರು ಪರಿಚಯ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಕೇಶ್ ರಾಜಲಬಂಡಿ ಅವರು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿಯಾಗಿ ಶ್ರೀ ವೆಂಕಟೇಶ್ ಬೇವಿನಬೆಂಚಿ ಅವರು ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅವರು, ಮತ್ತು ಇನ್ನೋರ್ವ ಮಹಿಳಾ ಸಾಹಿತಿಗಳಾಗಿರುವಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಯಲ್ಲಪ್ಪ ಎಂ ಮರ್ಚಡ್, ಪ್ರಧಾನ ಸಂಚಾಲಕರು, ತ್ರಿಮೂರ್ತಿ ಪ್ರಕಾಶನ ರಾಯಚೂರು, ಹಾಗೂ ಎಂಬಿ ನರಸಿಂಹಲು ಒಡವಾಟಿ, ಸಂಚಾಲಕರು, ತ್ರಿಮೂರ್ತಿ ಪ್ರಕಾಶನ ರಾಯಚೂರು ಇವರು ಉಪಸ್ಥಿತಿಯಲ್ಲಿ ಇರಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಶ್ರೀ ಎಚ್ ಪಂಪಯ್ಯ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು, ಡಾಕ್ಟರ್ ರಾಕೇಶ್ ರಾಜಲಬಂಡಿ, ಅಧ್ಯಕ್ಷರು, ವೇದಾಂತ ಪದವಿ ಪೂರ್ವ ಕಾಲೇಜು ರಾಯಚೂರು, ಶ್ರೀ ರವಿ ಪಾಟೀಲ್, ಅಧ್ಯಕ್ಷರು, ರವಿ ಪಾಟೀಲ್ ಫೌಂಡೇಶನ್ ರಾಯಚೂರು, ಶ್ರೀ ಬಾಬು ಮೇಧಾ, ನಿವೃತ್ತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ರಾಯಚೂರು, ಮತ್ತು ಶ್ರೀ ನಾಗರಾಜ್ ಎಂಎನ್, ಉಪ ಅರಣ್ಯಾಧಿಕಾರಿಗಳು ರಾಯಚೂರು, ಮತ್ತು ಎಚ್ ಮ್ಯಾದರ್ ಸಾರ್, ಚುಕ್ಕಿ ಚಿತ್ರ ಕಲಾವಿದರು ರಾಯಚೂರು, ಮತ್ತು ಕುಮಾರಿ ಸರಸ್ವತಿ ಕಿಲ್ಕಿಲೆ, ಕಾರ್ಯದರ್ಶಿಗಳು ಗ್ರೀನ್ ರಾಯಚೂರು, ಮತ್ತು ಪ್ರತಿಭಾ ರೆಡ್ಡಿ, ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಮತ್ತು ಶ್ರೀ ಪಿಎಬಿ ಈಶ್ವರ್, ಹಿರಿಯ ಚಿತ್ರಕಲಾವಿದರು ರಾಯಚೂರು ಇವರೆಲ್ಲರೂ ಸನ್ಮಾನಿತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಯಚೂರಿನ ಎಲ್ಲ ಪತ್ರಕರ್ತ ಮಿತ್ರರು ಈ ಒಂದು ನಮ್ಮ ಮೂಕವೇದನೆ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮ ಸಹಾಯ ಸಹಕಾರವನ್ನು ನಾವು ಕೋರುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಬಶೀರ್ ಅಹಮದ್ ಒಸ್ಮನಿ, ದೇವೇಂದ್ರಮ್ಮ ಇದ್ದರು. ಈಗ ಜಾಹೀರಾತುಗಳು. ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025ರಂದು ಆಚರಿಸಲಾಗುವುದು. ಸ್ಥಳ ಶ್ರೀ ಮಾಚಿದೇವ ವೃತ್ತ, ಮಂತ್ರಾಲಯ ರಸ್ತೆ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀ ಜಿ ವೆಂಕಟೇಶ್ ಮಡಿವಾಳ್, ರಾಯಚೂರು ಸಮಾಜ ಮುಖಂಡರಾದ ಶ್ರೀ ಎಂ ಬಜಾರಪ್ಪ, ಶ್ರೀ ಎನ್ ಈರಣ್ಣ, ಶ್ರೀ ಹುಲಿಯಪ್ಪ. ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025ರಂದು ಆಚರಿಸಲಾಗುವುದು. ಸ್ಥಳ ಶ್ರೀ ಮಾಚಿದೇವ ವೃತ್ತ, ಮಂತ್ರಾಲಯ ರಸ್ತೆ, ರಾಯಚೂರು.
ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ನಗರದ ಆಶಾಪುರ ರಸ್ತೆಯಲ್ಲಿರುವ ಗಂಗಾನಗರ ಬಡಾವಣೆ ಶಿಕ್ಷಕ ಗೋವಿಂದು ಎಂಬುವರ ಮನೆ ಮುಂದೆ ನಿಲ್ಲಿಸಿದ್ದ ಎಲೆಕ್ಟ್ರಿಕಲ್ ಬೈಕ್ ಬೆಂಕಿ ತಗುಲಿ 4 ವಾಹನಗಳು ಸುಟ್ಟು ಹೋಗಿರುವ ಘಟನೆ ಬೆಳಗಿನ 4 ಗಂಟೆಗೆ ಜರುಗಿದೆ. ಬೆಂಕಿ ಕೆನ್ನಾಲಿಗೆ ವಾಹನಗಳಿಗೆ ವಿಸ್ತರಿಸುತ್ತಲೇ ಮನೆ ಮೊದಲ ಮಹಡಿಯಲ್ಲಿ ವಾಸ ಮಾಡುತ್ತಿದ್ದರು. ಚೀರಾಟ ಕೂಗಾಟ ನಡೆಸಿ ರಕ್ಷಿಸುವಂತೆ ಮನವಿ ಮಾಡಿದ್ದಾರೆ. ಆದರೆ ಮುಖ್ಯ ದ್ವಾರದಲ್ಲಿ ಬೆಂಕಿ ಹತ್ತಿದ್ದರಿಂದ ಒಳ ಪ್ರವೇಶಿಸಲು ಸಹ ಅವಕಾಶ ಇಲ್ಲದೆ ಹೋಗಿರುವುದು ಆತಂಕಕ್ಕೆ ಕಾರಣವಾಗಿ ನೂರಾರು ಜನರು ಸೇರುವಂತಾಯಿತು. ಪಶ್ಚಿಮ ಠಾಣೆಯ ಪೇದೆ ಅಬ್ದುಲ್ ಗನಿ ಅವರು ಸ್ಥಳಕ್ಕೆ ಧಾವಿಸಿ ಸ್ಥಳೀಯ ನೆರವಿನೊಂದಿಗೆ ಬೆಂಕಿ ನಂದಿಸಲು ಯತ್ನಿಸಿದರು. ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರೂ ಸಕಾಲಕ್ಕೆ ಬಾರದ ಹೋಗಿದ್ದರಿಂದ ಕೆಲ ಕಾಲ ಭೀತಿ ಸೃಷ್ಟಿಯಾಗಿತ್ತು. ನಂತರ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಯಿತು. ಪಶ್ಚಿಮ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಲಕ್ಷಾಂತರ ಮೌಲ್ಯದ ವಾಹನಗಳು ಸುಟ್ಟು ಹೋಗಿವೆ. ಎಲೆಕ್ಟ್ರಿಕಲ್ ವಾಹನ ಚಾರ್ಜಿಂಗ್ ಮಾಡುತ್ತಿರುವಾಗ ಆಕಸ್ಮಿಕ ಬೆಂಕಿ ಹತ್ತಿ ಘಟನೆ ಜರುಗಿದೆ ಎಂದು ಹೇಳಲಾಗುತ್ತಿದೆ. ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ये गाड़ी चल गया, वो मोटर चल गया, तो वो मोटर चल गया, तो ये गाड़ी और ये उसका वीडियो लो, मैं वापस जाओ बोलो। ये नहीं कौन जब बोले तो कौन ಅಣ್ಣ ನಾವು ಹೇಳ್ಕೊಂಬಿಡ್ರಿ ಆ ಕಡೆ ಇದು ಹೇಳ್ಕೊಂಬಿಡ್ರಿ ಆ ಕಡೆ ಮೂಲಿಗೆ ಹೇಳ್ಕೊಂಡ್ ಮೆಥನಾಲ್ ದ್ರಾವಣ ಹೊತ್ತೊಯ್ಯುತ್ತಿದ್ದ ಟ್ಯಾಂಕರ್ ಪಲ್ಟಿಯಾದ ಘಟನೆ ತಾಲೂಕಿನ ಗುಂಜಳ್ಳಿ ಗ್ರಾಮದ ಬಳಿ ಗುರುವಾರ ಮಧ್ಯಾಹ್ನ ಸಂಭವಿಸಿದ್ದು, ಇಂದು ಬೆಳಗ್ಗೆಯಿಂದಲೇ ರಸ್ತೆ ಸಂಚಾರ ನಿಲ್ಲಿಸಿ
ಪಲ್ಟಿಯಾದ ಟ್ಯಾಂಕರ್ ತೆರವುಗೊಳಿಸುವ ಕಾರ್ಯ ನಡೆಯಿತು. ಮುಂಬೈನಿಂದ ಕರ್ನೂಲ್ ಹೋಗುತ್ತಿದ್ದ ಟ್ಯಾಂಕರ್ ಮೆಥನಾಲ್ ದ್ರಾವಣವನ್ನು ಸಾಗಿಸುತ್ತಿತ್ತು. ಗುಂಜಳ್ಳಿ ಸಮೀಪ ತಿರುವಿನಲ್ಲಿ ವೇಗವಾಗಿ ಟ್ಯಾಂಕರ್ ಅನ್ನು ತಿರುಗಿಸಲು ಮುಂದಾದಾಗ ಪಲ್ಟಿ ಹೊಡೆದಿದೆ. ಟ್ಯಾಂಕರ್ನಿಂದ ದ್ರವ ರೂಪದ ಮೆಥನಾಲ್ ಇಂಧನ ಲೀಕೇಜ್ ಆಗುತ್ತಿದ್ದು, ಘಟನೆಯಲ್ಲಿ ಟ್ಯಾಂಕರ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮೆಥನಾಲ್ ರಾಸಾಯನಿಕ ಅತ್ಯಂತ ಅಪಾಯಕಾರಿ ದ್ರಾವಣವಾದ್ದರಿಂದ ಜನರಿಗೆ ಯಾವುದೇ ತೊಂದರೆಯಾಗಬಾರದೆಂಬ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿಸಲಾಗಿತ್ತು. ಜೊತೆಗೆ ಮುಂಜಾಗೃತಾ ಕ್ರಮವಾಗಿ ಘಟನೆ ನಡೆದ ಸ್ಥಳದ ಸುತ್ತಲೂ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿತ್ತು. ಸ್ಥಳಕ್ಕೆ ಎಸ್ಪಿ ಪುಟ್ಟಮಾದಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಯರಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ನರಸಿಂಹರಾವ್ ಗುಜ್ಜಾರ್ ಮನೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ, ಬ್ಯಾಂಕ್ ಆಸ್ತಿ ದಾಖಲೆಗಳ ಪರಿಶೀಲನೆ. ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಗೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ, ಕೇಂದ್ರ ಆರೋಗ್ಯ ಸಚಿವ ನಡ್ಡಾ ಪತ್ರ, ಹೋರಾಟ ಕಣ್ಣೊರೆಸುವ ತಂತ್ರ, ಬಸವರಾಜ ಕಳಸ ಟೀಕೆ. ಫೆಬ್ರವರಿ 3ರಂದು ಮೂಕವೇದನೆ ಕಥಾ ಸಂಕಲನ ಬಿಡುಗಡೆ, ನರಸಿಂಹಲು ಒಡವಾಟಿ. ಆಶಾಪುರ ರಸ್ತೆ ಗಂಗಾನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ 4 ವಾಹನಗಳಿಗೆ ಬೆಂಕಿ, ಅಪಾರ ಹಾನಿ. ಗುಂಜಳ್ಳಿ ಬಳಿ ರಾಸಾಯನಿಕ ಸಾಗಿಸುತ್ತಿದ್ದ ಲಾರಿ ಪಲ್ಟಿ, ಎಚ್ಚರಿಕೆ, ತೆರವು ಕಾರ್ಯಾಚರಣೆ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.